ಲಕ್ಕಿ ಸ್ಟಾರ್ ಅಸ್ಟ್ರೋಗೆ ಸ್ವಾಗತ. ನಿಮ್ಮ ಮುನಿರತ್ನಂ ಗುರೂಜಿ ಮಾಡುವ ನಮಸ್ಕಾರಗಳು. ತುಂಬಾ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಗುರುಗಳೇ 1ನೇ ತಾರೀಕು 10ನೇ ತಾರೀಕು 28ನೇ ತಾರೀಕು ಮತ್ತೆ 19ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಲಕ್ಕಿ ಕಲರ್ಸ್ ಏನು ಮತ್ತೆ ಲಕ್ಕಿ ನಂಬರ್ಸ್ ಏನು, ಲಕ್ಕಿ ಮೊಬೈಲ್ ನಂಬರ್ ಎಷ್ಟರಲ್ಲಿ ತಗೋಬೇಕು ಅಂತ ತುಂಬಾ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ. ಅದಕ್ಕೆ 1ನೇ ತಾರೀಕಲ್ಲಿ ಹುಟ್ಟಿರೋ 1ನೇ ಸಂಖ್ಯೆ ನಂಬರ್ ಅವ್ರಿಗೆ ಯಾವ ತರ ಬರುತ್ತೆ, ಯಾವ್ದು ಬ್ಯಾಡ್ ನಂಬರ್ಸು ಅಂತ ಡೀಟೇಲ್ ಆಗಿ, ಅಂದ್ರೆ ನಿಮಗೆ ಇದು ಪ್ರತಿಯೊಬ್ಬರಿಗೂ ಅರ್ಥ ಆಗೋ ತರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಯಾಕಂದ್ರೆ ಇದುವರೆಗೂ ಯಾರು ಆ ತರ ಡೀಟೇಲ್ ಆಗಿ ತಿಳಿಸ್ಕೊಡೋದಿಲ್ಲ. ಅದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ. 1ನೇ ತಾರೀಕು 10ನೇ ತಾರೀಕು 19ನೇ ತಾರೀಕು 28ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಮೊದಲನೇದಾಗಿ ಲಕ್ಕಿ ನಂಬರ್ಸ್ ನೋಟ್ ಮಾಡ್ಕೊಳ್ಳಿ. 1, ಯಾಕಂದ್ರೆ 1ನೇ ಸಂಖ್ಯೆಯಲ್ಲಿರೋರ್ಗೆ 1ನೇ ಸಂಖ್ಯೆ ಲಕ್ಕಿ ನಂಬರ್ ಆಗುತ್ತೆ. ಮತ್ತೆ 2ನೇ ನಂಬರ್ ಇವ್ರಿಗೆ ಲಕ್ಕಿಯಾಗಿ ಬರುತ್ತೆ. ಮತ್ತೆ ಗುರುವಿನ ಸಂಖ್ಯೆ 3ನೇ ನಂಬರ್ ಕೂಡ ಇವ್ರಿಗೆ ಲಕ್ಕಿಯಾಗಿ ಬರುತ್ತೆ. ಮತ್ತೆ ಬುಧನ ಸಂಖ್ಯೆ 5 ಈ ನಂಬರ್ ಕೂಡ ಇವ್ರಿಗೆ ಲಕ್ಕಿಯಾಗಿ ಬರುತ್ತೆ. ಅದೇ ತರ 7 ಕೂಡ ಇವ್ರಿಗೆ ಲಕ್ಕಿ ನಂಬರ್ ಆಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ 9 ನಂಬರ್ ಕೂಡ ಇವ್ರಿಗೆ ಎಕ್ಸಲೆಂಟ್ ಆಗಿ ಮ್ಯಾಚ್ ಆಗುತ್ತೆ. ಈ ನಂಬರ್, ಈ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಲ್ಲ ಈ 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಲಾಸ್ಟ್ ಎಂಡಿಂಗ್ ಡಿಜಿಟ್ ಅಲ್ಲಿ 99 ಕೂಡ ಇಟ್ಕೊಂಡ್ರು ಚೆನ್ನಾಗಿ ಸಕ್ಸಸ್ ಆಗ್ತಾರೆ. ಅಂದ್ರೆ ಪೊಲಿಟಿಷಿಯನ್ಸ್ ಮಾತ್ರ. ಜೊತೆಗೆ ಯಾವ ವಾರ ಇವ್ರಿಗೆ ಸಕ್ಸಸ್ ಕೊಡುತ್ತೆ, ಲಕ್ಕಿ ವೀಕ್ ಅಂದ್ರೆ ಈ 1ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಲಕ್ಕಿ ವೀಕ್ ಯಾವ್ದಪ್ಪ ಅಂದ್ರೆ ಸೋಮವಾರ ಮತ್ತೆ ಭಾನುವಾರ. ಇಂಥ ದಿನಗಳಲ್ಲಿ ಇವ್ರೇನಾದ್ರೂ ವ್ಯವಹಾರ ಮಾಡಿದ್ರೆ ಇವ್ರಿಗೆ ಸಕ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇವ್ರಿಗೆ ಲಕ್ಕಿ ಕಲರ್, ಯಾವ್ಯಾವ ಕಲರ್ ಇವ್ರಿಗೆ ಸೂಟೇಬಲ್ ಆಗುತ್ತೆ, ಹಳದಿ ಬಣ್ಣ ಮತ್ತೆ ಕಿತ್ತಳೆ, ಗುಲಾಬಿ, ತಿಳಿ ನೀಲಿ ಮತ್ತೆ ಬಿಳಿ ವೈಟ್. ಮತ್ತೆ ಇವರು ನೇರಳೆ ಬಣ್ಣ ಕೂಡ ಹಾಕೋಬಹುದು. ಈ ತರ ಕಲರ್ಸ್ ನ ಇವರು ರೆಗ್ಯುಲರ್ ಅಂದ್ರೆ ಡೇ ಬೈ ಡೇ ಆಗ್ತಾ ಇದ್ರೆ ಇವ್ರಿಗೆ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಮತ್ತೆ ಯಾಕಂದ್ರೆ ಇವಾಗ ಈ ಡೇಟ್ ಆಫ್ ಬರ್ತ್ ಇದು ಫೇವರೇಬಲ್ ಕಲರ್ಸ್ ಇದು. ನೆಕ್ಸ್ಟ್ ಯಾವ ದಿಕ್ಕಲ್ಲಿ ಇವ್ರಿಗೆ ಆಗಿ ಬರುತ್ತೆ, ಇವ್ರಿಗೆ ಪೂರ್ವ ದಿಕ್ಕು ಅನ್ನೋದು ಚೆನ್ನಾಗಿ ಕೂಡಿ ಬರುತ್ತೆ. ಕೂತ್ಕೊಳ್ಳೋ ಪ್ಲೇಸ್ ಆಗ್ಲಿ ಇಲ್ಲ ಮನೆ ವಾಸಕಾಲ ಆಗ್ಲಿ ಇವ್ರಿಗೆ ಈಸ್ಟ್ ಫೇಸಿಂಗ್ ಅನ್ನೋದು ಎಕ್ಸಲೆಂಟ್ ಆಗಿ ಇವ್ರಿಗೆ ಮ್ಯಾಚ್ ಆಗುತ್ತೆ. ಮತ್ತೆ ಲೋಹ ಯಾವ್ದು ಧರಿಸ್ಬೇಕು, ಸಿಲ್ವೇರಾ, ಗೋಲ್ಡಾ ಇಲ್ಲ ಹಿತ್ತಾಳಿದು ಅಂತ ಹೇಳ್ತಾರಲ್ಲ ಆ ತರ. ಅಂದ್ರೆ ಇವರು ಯಾವುದೇ ಒಂದು ಇದನ್ನ ಜಮ್ ಸ್ಟೋನ್ ನ ಚಿನ್ನದಲ್ಲಿ ಹಾಕೊಂಡ್ರೆ ಇವ್ರಿಗೆ ಸಕ್ಸಸ್ ಅನ್ನೋದು ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ರತ್ನಗಳು ಅಂದ್ರೆ ಸ್ಟೋನ್ಸ್, ಜಮ್ ಸ್ಟೋನ್ ಯಾವ ಸ್ಟೋನ್ಸ್ ಇವ್ರು ಹಾಕೋಬಹುದು, ಮಾಣಿಕ್ಯ ಹಾಕೋಬಹುದು ಇವರು. ಮತ್ತೆ ನೀಲಮಣಿ ಈ ಸ್ಟೋನ್ ಕೂಡ ಹಾಕೋಬಹುದು. ಮತ್ತೆ ಇನ್ನ ಫೈನಾನ್ಸ್ ಚೆನ್ನಾಗಿರೋರಾದ್ರೆ ಹಳದಿ ವಜ್ರ ಕೂಡ ಈ 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಹಾಕೋಬಹುದು. ದಾನ ಏನ್ ಮಾಡ್ಬೇಕು ಈ 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು, ಇವರು ಗೋಧಿ ದಾನ ಮಾಡ್ಬೇಕು. ಮತ್ತೆ ಕೆಂಪು ಹೂಗಳು ಮತ್ತೆ ಕೆಂಪು ಬಟ್ಟೆ ಈ ತರ ದಾನ ಮಾಡಿದ್ರೆ ಇವ್ರಿಗೆ ಸಕ್ಸಸ್ ರೇಟ್ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಇವ್ರಿಗೆ ಕೆಲವು ಗುಡ್ ಇದೆ ಮತ್ತೆ ಬ್ಯಾಡ್ ಇದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದು ಆಗಲ್ಲ, ಯಾವ್ದು ಆಗುತ್ತೆ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ ವಾರ ಇವ್ರಿಗೆ ಆಗ್ ಬರಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಮಾರ್ಕ್ ಮಾಡ್ತೀನಿ ನೋಡ್ಕೊಳ್ಳಿ. ಶನಿವಾರ ಇವ್ರಿಗೆ ಯಾವುದೇ ಕಾರಣಕ್ಕೆ ಆಗಿ ಬರಲ್ಲ. ಕಾರಣ ಏನಪ್ಪಾ ಅಂದ್ರೆ ಸೂರ್ಯನಿಗೂ ಮತ್ತೆ ಶನಿಗೆ ಆಗಿ ಬರೋದಿಲ್ಲ. ಆ ಕಾರಣದಿಂದ 1ನೇ ಸಂಖ್ಯೆಗೂ ಮತ್ತೆ 8ನೇ ಸಂಖ್ಯೆಗೆ ಆಗಿ ಬರಲ್ಲ. ಆ ಉದ್ದೇಶಕ್ಕೆ ಈ 1ನೇ ತಾರೀಕಲ್ಲಿ 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಯಾವುದೇ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಆಗ್ಲಿ, ಬೇರೆ ವ್ಯವಹಾರ ಮಾಡೋದಾಗ್ಲಿ, ಒಂದು ಬಿಸ್ನೆಸ್ ಮಾಡೋದಾಗ್ಲಿ ಶನಿವಾರ ಇವ್ರಿಗೆ ಆಗಿ ಬರೋದಿಲ್ಲ. ಇನ್ನ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅಸ್ಟ್ರಾಲಜರ್ಸು ಒಳ್ಳೆ ಡೇಟು ಅಂತ ಹೇಳ್ಬಿಟ್ಟು ಶುಕ್ರವಾರ 1ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಶುಕ್ರವಾರ ಏನಾದ್ರೂ ಒಳ್ಳೆ ಮುಹೂರ್ತ ಇಟ್ಕೊಟ್ಬಿಡ್ತಾರೆ, ಇಲ್ಲ ಡೇಟ್ ಹಾಕೊಟ್ಬಿಡ್ತಾರೆ, ಇಲ್ಲ ಏನಾದ್ರೂ ವೆಹಿಕಲ್ ಪರ್ಚೇಸ್ ಮಾಡಿ ಅಂತ ಹೇಳ್ಬಿಡ್ತಾರೆ.
ಇವ್ರಿಗೆ ಈ 1ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಶುಕ್ರವಾರ ಯಾವುದೇ ಕಾರಣಕ್ಕೂ ಏನು ಇದು ಮಾಡಬಾರ್ದು. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ, ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಜನ ಶನಿವಾರ ತರಲ್ಲ ಅಂತ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ. ಆದ್ರೆ ಈ 1ನೇ ಸಂಖ್ಯೆಯಲ್ಲಿ ಅಂದ್ರೆ 1, 10, 19 ಮತ್ತೆ 28 ಈ ಸಂಖ್ಯೆಗಳಲ್ಲಿ ಹುಟ್ಟಿರೋರ್ಗೆ ಶುಕ್ರವಾರ ಅನ್ನೋದು ಕೂಡಿ ಬರಲ್ಲ. ಪುರೋಹಿತರು ಏನ್ ಮಾಡ್ತಾರೆ ಅಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ತಗೊಂಡೋಗ್ಬಿಟ್ಟು ಗುರುಗಳೇ ಏನಾದ್ರೂ ಒಂದು ಮನೆ ಹೋಮ ಮಾಡ್ಬೇಕು ಇಲ್ಲ ಗೃಹಪ್ರವೇಶ ಮಾಡ್ಬೇಕು ಅಂದ್ರೆ ಆ ಡೇಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಶುಕ್ರವಾರ ಮಾಡಿ ಇಟ್ಬಿಡ್ತಾರೆ. ಯಾವುದೇ ಕಾರಣಕ್ಕೆ ಈ 1ನೇ ತಾರೀಕು ಅವ್ರಿಗೆ 1ನೇ ಸಂಖ್ಯೆನಲ್ಲಿ ಹುಟ್ಟಿರೋರ್ಗೆ ಈ ವಾರ ಆಗಿ ಬರೋದಿಲ್ಲ. ನಿಮ್ಗೆ ಶನಿವಾರ ಮತ್ತೆ ಶುಕ್ರವಾರ ಆಗಿ ಬರಲ್ಲ, ನೋಟ್ ಮಾಡ್ಕೊಳ್ಳಿ. ಇನ್ನ ಯಾವ ಸಂಖ್ಯೆಗಳು ನಿಮ್ಗೆ ಆಗಿ ಬರಲ್ಲ ಅದೇ ತರ ನೋಡಿ 8ನೇ ಸಂಖ್ಯೆ ಮತ್ತೆ 6ನೇ ಸಂಖ್ಯೆ ಆಗಿ ಬರಲ್ಲ, ನೋಟ್ ಮಾಡ್ಕೊಳ್ಳಿ. ಇನ್ನ ಮೊಬೈಲ್ ಸಂಖ್ಯೆನಲ್ಲಿ ಗುರುಗಳ ಮೊಬೈಲ್ ಸಂಖ್ಯೆ ಎಷ್ಟರಲ್ಲಿ ಇಟ್ಕೋಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ, ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ 1ನೇ ತಾರೀಕು 10, 19, 28ರಲ್ಲಿ ಹುಟ್ಟಿರೋರ್ಗೆ 46ನೇ ಸಂಖ್ಯೆ, 64ನೇ ಸಂಖ್ಯೆ ಮತ್ತೆ 55ನೇ ಸಂಖ್ಯೆ ಆಗಿ ಬರುತ್ತೆ. ಇದನ್ನ ನೀವು ಇಟ್ಕೋಬಹುದು. ಒಂದು ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕಾಂಬಿನೇಷನ್ಸ್ ಗೊತ್ತಿರ್ಬೇಕು. ಕಾಂಬಿನೇಷನ್ ಗೊತ್ತಿಲ್ದಿರಾ ಡಿಸೈಡ್ ಮಾಡಕ್ ಹೋಗ್ಬೇಡಿ. ಯಾವತ್ತೂ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನ್ಯೂಮರಾಲಜಿನಲ್ಲಿ ಏನಪ್ಪಾ ಸೀಕ್ರೆಟ್ ಅಂದ್ರೆ ಕಾಂಬಿನೇಷನ್. 81 ಕಾಂಬಿನೇಷನ್ ಬರುತ್ತೆ, ಆ ಕಾಂಬಿನೇಷನ್ಸ್ ಪ್ರಕಾರನೇ ಡಿಸೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಒಂದು ಬ್ಯಾಂಕ್ ಅಕೌಂಟ್ ಇಟ್ಕೋಬೇಕಾದ್ರೂ ನೀವೇನ್ ಮಾಡ್ಬೇಕು ಅಂದ್ರೆ ಆ ಬ್ಯಾಂಕ್ ನಲ್ಲಿ 16 ಡಿಜಿಟ್ ಇದ್ದಿದೆ, 9 ಡಿಜಿಟ್ ಇದ್ದಿದೆ. ತುಂಬಾ ಕೆಲವರು ಬೇರೆ ಬೇರೆ ತರ ಬ್ಯಾಂಕ್ಗಳಲ್ಲಿ ಬೇರೆ ತರ ಕೊಡ್ತಾರೆ. ಅದನ್ನೆಲ್ಲ ಕೂಡಿದಾಗ ನಿಮಗೆ 1ನಲ್ಲಾಗ್ಲಿ 5, 3ನಲ್ಲಿ ಬರ್ಬೇಕು. ಯಾರಿಗೆ ಈ 1ನೇ ತಾರೀಕು 10, 19, 28ರಲ್ಲಿ ಯಾರ್ಯಾರು ಹುಟ್ಟಿದಿರೋ ಅವ್ರಿಗೆ ಈ ಸಂಖ್ಯೆಗಳನ್ನ ಟೋಟಲ್ ಆಗಿ ಬಂದ್ರೆ ಚೆನ್ನಾಗಿ ಬರುತ್ತೆ. ಜೊತೆಗೆ ಇನ್ನೊಂದು ಸೀಕ್ರೆಟ್ ಏನಪ್ಪಾ ಅಂದ್ರೆ ಈ ಸಂಖ್ಯೆಗಳನ್ನ ಪಾಸ್ವರ್ಡ್ಗೆ ಹೆಚ್ಚಾಗಿ ಉಪಯೋಗಿಸಿ. 1, 5, 3ನ ಹೆಚ್ಚಾಗಿ ಉಪಯೋಗಿಸಿ. ಅದೇ ತರ ಯಾರನ್ನ ಪೊಲಿಟಿಷಿಯನ್ಸ್ ಆಗಿದ್ರೆ ಅವರು 9 ಕೂಡ ಉಪಯೋಗಿಸಿ, 9ನೇ ಸಂಖ್ಯೆಯನ್ನು ಕೂಡ ಹೆಚ್ಚಿಗೆ ಉಪಯೋಗಿಸಿ. ಅವಾಗ ಸಕ್ಸಸ್ ಅನ್ನೋದು ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್, ವೆಹಿಕಲ್ ನಂಬರ್. ತುಂಬಾ ಜನ ವೆಹಿಕಲ್ ನಂಬರ್ ಯಾವ ತರ ತಗೋಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಲಕ್ಷಗಟ್ಟಲೆ ತಗೊಂತಾರೆ, ಸಂತೋಷ. ಆದ್ರೆ ಯಾವ ಸಂಖ್ಯೆಗಳಲ್ಲಿ ತಗೋಬೇಕು ನೀವು? ಈ ಡೇಟ್ ಅಲ್ಲಿ ಹುಟ್ಟಿರೋರು ಏನ್ ಮಾಡ್ಬೇಕಂದ್ರೆ ಈ ಸಂಖ್ಯೆಗಳಲ್ಲೇ ಬರಬೇಕು. ಮೊಬೈಲ್ಸ್ ಟೋಟಲ್ 4 ಡಿಜಿಟ್ ಇರುತ್ತೆ ನೋಡಿ, ಆ 4 ಡಿಜಿಟ್ ಕೂಡ 1, 2, 3, 5, 7, 9 ಈ ಸಂಖ್ಯೆಗಳು ಈ 4 ಡಿಜಿಟ್ ಅಲ್ಲಿ ಇದ್ರೆ ಸಮಸ್ಯೆ ಇರಲ್ಲ. ಯಾವುದೇ ಕಾರಣಕ್ಕೂ ಈ ಡೇಟ್ ಅಲ್ಲಿ ಹುಟ್ಟಿರೋರ್ಗೆ 8 ಸಂಖ್ಯೆ ಅನ್ನೋದು ಬರ್ಲೇಬಾರದು. 4 ಡಿಜಿಟ್ ಅಲ್ಲಿ ಜ್ಞಾಪಕ ಇರಲಿ, ನಿಮ್ ವೆಹಿಕಲ್ ನಲ್ಲಿ 8 ಅನ್ನೋದು ಬರ್ಲೇಬಾರದು. ಇನ್ ಕೇಸ್ 6 ಅನ್ನೋದು ಬಂದ್ಬಿಟ್ರು ಕೂಡ ಸಮಸ್ಯೆ ಇರಲ್ಲ. ವೆಹಿಕಲ್ ಅಲ್ಲಿ 8 ಅನ್ನೋ ಸಂಖ್ಯೆಯನ್ನ ಯಾವುದೇ ಕಾರಣಕ್ಕೆ ನಿಮ್ ವೆಹಿಕಲ್ ನಂಬರ್ ಅಲ್ಲಿ ಬರಬಾರ್ದು. ಇನ್ನ ಒಂದು ಸೀಕ್ರೆಟ್ ಏನಪ್ಪಾ ಅಂದ್ರೆ ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ವೆಹಿಕಲ್ ನಂಬರ್ ನಲ್ಲಿ ಬರೀ 4 ಡಿಜಿಟ್ ಎಂಡಿಂಗ್ ಇದೆಯಲ್ಲ ಅದು ಮಾತ್ರ ವೆಹಿಕಲ್ ನಂಬರ್ ಅಂತ ತಿಳ್ಕೊಂಡಿದ್ದೀರಾ. ಅದು ತಪ್ಪು. ಅದು ಕೂಡ 4 ನಂಬರ್ ಕೂಡ ನಿಮ್ ಫೇವರೇಬಲ್ ನಂಬರ್ ಆಗಿರ್ಬೇಕು. ಮತ್ತೆ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, KA 53 MH 9056 ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ. ಈ ತರ ಬರುತ್ತಲ್ಲ, ಅದನ್ನೆಲ್ಲ ಕೂಡಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಅಂದ್ರೆ ನಿಮ್ಮ ಕಾಂಬಿನೇಷನ್. ಫಾರ್ ಎಕ್ಸಾಂಪಲ್ ಈ 1ನೇ ತಾರೀಕಲ್ಲಿ ಇವ್ರು ಹುಟ್ಟಿದ್ದಾರೆ, 1-5 ಕಾಂಬಿನೇಷನ್ ಅಂತ ತಿಳ್ಕೊಳ್ಳಿ. ಈ 1 ಅಂದ್ರೆ ಬರ್ತ್ ನಂಬರ್ ಅನ್ಕೊಳ್ಳಿ, ಈ 5 ಅಂದ್ರೆ ಡಿಸ್ಟಿನಿ ಅನ್ಕೊಳ್ಳಿ. ಈ ಕಾಂಬಿನೇಷನ್ಗೆ ನಿಮಗೆ ಸೂಟೇಬಲ್ ತರ ಸೆಟ್ ಮಾಡ್ಕೋಬೇಕು. ಯಾಕಂದ್ರೆ ಡಿಸ್ಟಿನಿ ಕೂಡ ರಾಂಗ್ ನಂಬರ್ ತಗೋಬಾರದು, ಮೈಂಡ್ ಅಲ್ಲಿ ಇರ್ಲಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ್ಲೂ ಒಬ್ಬ ಮನುಷ್ಯ ಸಕ್ಸಸ್ ಆಗ್ಬೇಕಂದ್ರೆ ನಾನು ಏನ್ ಹೇಳಿದೀನಿ 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರ್ಗೆ ಇದನ್ನೆಲ್ಲ ಫಾಲೋ ಮಾಡ್ಕೊಂಡ್ರೆ ನಿಮಗೆ ಸಕ್ಸಸ್ ಅನ್ನೋದು 100% ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಸಂಚಿಕೆಯಲ್ಲಿ 2ನೇ ಸಂಖ್ಯೆ ಬಗ್ಗೆ, 2ನೇ ತಾರೀಕಲ್ಲಿ ಆ 2ನೇ ನಂಬರ್ ನಲ್ಲಿ ಯಾರ್ಯಾರು ಹುಟ್ಟಿದಾರೋ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದುವರೆಗೂ ಧನ್ಯವಾದಗಳು.